ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಭಾವುಕ ಕ್ಷಣದಲ್ಲಿ ಡಿಕೆ ಸಿದ್ದರಾಮಯ್ಯನವರ ಒಗ್ಗಟ್ಟು ಪ್ರದರ್ಶನ ಆಗೋಯ್ತು. ರಾಜ್ಯದ ಜನತೆಗೆ ಸ್ಪಷ್ಟ ಸಂದೇಶವನ್ನ ಜೋಡೆತ್ತು ಕೊಟ್ಟಿದ್ದಾರೆ. ಆ ಮೂಲಕ ಇದು ಗಮನಿಸಬೇಕಾಗಿರುವ ವಿಚಾರ. ನಮ್ಮಲ್ಲಿ ಯಾವುದೇ ಅಸಮಾಧಾನ ಇಲ್ಲ, ಬೇಸರ ಅಂತೂ ಇಲ್ವೇ ಇಲ್ಲ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ ಇಬ್ಬರು ನಾಯಕರು. ನುಡಿದಂತೆ ನಡೆದಿದ್ದೇನೆ ಅಂತ ಸಿದ್ದರಾಮಯ್ಯನವರು ಸಂದೇಶ ಕೊಟ್ರೆ, ಈ ಕಡೆ ನುಡಿದಂತೆ ನಡೆದಿದ್ದಕ್ಕೆ ನಾನು ತಲೆ ಬಾಗ್ತಾ ಇದ್ದೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ದಂಗೆ ಕಾಣಿಸ್ತು. ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲೇ ನಾನು ಹೋಗ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಒಂದು ಸಂದೇಶ ಕೊಟ್ಟಂಗಾಯ್ತು. ಇಬ್ಬರು ಆತ್ಮೀಯವಾಗಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಬಡ ಪಾಲಿಟಿಕ್ಸ್ಗೆ ಯಾವುದೇ ರೀತಿಯ ಅವಕಾಶ ಇಲ್ಲ ಅನ್ನುವಂತ ಸಂದೇಶವನ್ನ ಇಬ್ಬರೂ ನಾಯಕರು ಆ ಮೂಲಕ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಒಂದು ಕುಟುಂಬ, ಇಲ್ಲಿ ಯಾವುದೇ ಬಣಗಳಿಲ್ಲ, ನಾವೆಲ್ಲ ಕುಟುಂಬದ ಒಂದೇ ಸದಸ್ಯರು ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ. ನಾಯಕರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದಾರೆ. ನಾವಿಬ್ಬರೂ ಕೂಡ ಪಕ್ಷಕ್ಕಾಗಿ ದುಡಿದಿದ್ದೀವಿ, ದುಡಿಯುತ್ತೇವೆ ಅನ್ನುವಂತ ಆಶ್ವಾಸನೆ ಕೊಟ್ಟಿದ್ದಾರೆ ರಾಜ್ಯದ ಜನರಿಗೆ ಮತ್ತು ಪಕ್ಷದ ನಾಯಕರಿಗೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಒಗ್ಗಟ್ಟಿನ ಸಂದೇಶವನ್ನ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರಗಳನ್ನ ಗಮನಿಸಬೇಕಾಗತ್ತೆ. ನೋಡ್ತಾ ಇದ್ದೀರಿ, ಇದೇ ಕಾಂಗ್ರೆಸ್ನ ನಾಯಕರು ಬಯಸಿದ್ದು, ರಾಜ್ಯದ ಜನ ಕೂಡ ನಿರೀಕ್ಷೆಯಿಂದ ಎದುರು ನೋಡ್ತಾ ಇದ್ದಂತಹ ಕ್ಷಣ. ಏನಾಗಬಹುದು ಇಬ್ಬರ ನಾಯಕರ ಮಧ್ಯೆ ಅಂತ. ಏನೂ ಅಲ್ಲ, ನಾವೆಲ್ಲ ಒಟ್ಟಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ, ನುಡಿದಂತೆ ನಡೆದಿದ್ದೀವಿ ಅನ್ನುವಂತ ಸಂದೇಶವನ್ನ ಕೊಟ್ಟಂಗೆ ಕಾಣಿಸ್ತು ಈ ದೃಶ್ಯಗಳು ಅಂತ. ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇದ್ವಲ್ಲ, ಆ ಒಪ್ಪಂದದ ಪ್ರಕಾರ ಯಾರು ಕೂಡ ಬಹಿರಂಗವಾಗಿ ಹೇಳದೇ ಇದ್ರು ಕೂಡ ಇಷ್ಟು ದಿನಗಳ ಕಾಲ ಚರ್ಚೆ ಆಗಿತ್ತು. ಬಟ್ ಹಂಗೆ ಒಪ್ಪಂದ ಆಗಿತ್ತು, ಅದಕ್ಕೆ ಮಾತು ಕೊಟ್ಟಿದ್ರು ಸಿದ್ದರಾಮಯ್ಯನವರು. ಆ ಮಾತಿನಂತೆ ಇವತ್ತು ನಡೆದುಕೊಂಡಿದ್ದಾರೆ ಅನ್ನೋದನ್ನ ಸಾರಿ ಹೇಳ್ತಾ ಇದೆ ಈ ದೃಶ್ಯಗಳು ಅಂತ. ಸೊ ನುಡಿದಂತೆ ನಡೆದಿದ್ದಕ್ಕೆ, ಅದೇ ಪ್ರಕಾರ ಹಸ್ತಾಂತರ ಮಾಡ್ತಾ ಇರೋದಕ್ಕೆ ಅಧಿಕಾರವನ್ನ, ಆ ತೃಪ್ತಿ, ಆ ಸಮಾಧಾನ ಡಿ.ಕೆ. ಶಿವಕುಮಾರ್ ಅವರ ಮುಖದಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾಗಿ ಅಪ್ಪಿಕೊಂಡಾಗ ಇಬ್ಬರೂ ನಾಯಕರು ಭಾವುಕರಾಗಿರುವಂತಹ ಕ್ಷಣವನ್ನ ನೋಡ್ತಾ ಇದ್ದೀವಿ. ಬಹಳ ಆತ್ಮೀಯವಾಗಿ ಇಬ್ಬರು ನಾಯಕರು ಮಾತಾಡಿದ್ದಾರೆ. ಆ ಮೂಲಕ ಪಕ್ಷದ ನಾಯಕರಿಗೆ, ಇನ್ಫ್ಯಾಕ್ಟ್ ಹೈಕಮಾಂಡ್ಗೂ ಕೂಡ ಒಂದು ಸಂದೇಶ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಅಸಮಾಧಾನಗಳು ಇಲ್ಲ. ಪಕ್ಷದ ಕಾರ್ಯಕರ್ತರು ಕೂಡ ಅದನ್ನ ನಿರೀಕ್ಷೆ ಮಾಡ್ತಾ ಇದ್ರು. ಯಾಕಂದ್ರೆ ಎಲ್ಲೇ ಒಂದ್ ಸ್ವಲ್ಪ ಆಚೆ ಈಚೆ ಆಗಿದ್ರು ಕೂಡ, ಎಲ್ಲೇ ಅಸಮಾಧಾನಗಳು ಸೃಷ್ಟಿಯಾಗಿದ್ರು ಕೂಡ ಅದು ಪಕ್ಷಕ್ಕೆ ಅತಿ ದೊಡ್ಡ ಡ್ಯಾಮೇಜ್ ತರಬಹುದು ಅನ್ನೋದು ಗೊತ್ತಿದ್ದಕ್ಕೆ ಬಹಳ ನಾಜೂಕಾಗಿ ಒಳ್ಳೆ ರೀತಿಯಲ್ಲಿ ಎಕ್ಸಿಟ್ ಕೊಡಿಸ್ಬೇಕು ಸಿದ್ದರಾಮಯ್ಯನವ್ರಿಗೆ ಅಂತ ಹೈಕಮಾಂಡ್ ಕೂಡ ಬಯಸಿತ್ತು. ಅದರಂತೆ ಅವ್ರನ್ನ ಒಳ್ಳೆ ರೀತಿಯಲ್ಲೇ ಎಕ್ಸಿಟ್ ಮಾಡಿಸ್ತಾ ಇದೆ ಪಕ್ಷ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಸೊ ಆ ಖುಷಿ, ಆ ತೃಪ್ತಿ, ಆ ಸಮಾಧಾನ ಈ ಫೋಟೋಗಳಲ್ಲಿ, ಈ ದೃಶ್ಯಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದ್ದಾರೆ ಈ ಫೋಟೋಗಳು ಮತ್ತು ಈ ದೃಶ್ಯಗಳನ್ನು ಅಂತ. ಬಟ್ ಎನಿವೆ ಇಬ್ಬರು ನಾಯಕರನ್ನ ಹೀಗೆ ನೋಡೋದಕ್ಕೊಂದು ಖುಷಿ ಆಗ್ತಾ ಇದೆ ಅಂತ. ಇದನ್ನೇ ಬಯಸಿರೋದು, ಒಗ್ಗಟ್ಟಾಗಿ ಹೋಗಬೇಕು, ಒಟ್ಟಾಗೆ ಇರಬೇಕು, ಒಳ್ಳೆ ಆಡಳಿತ ಪಕ್ಷದಿಂದ ಬರಬೇಕು ಅಂತ. ಅದಕ್ಕೆ ತಾನೇ ಅಧಿಕಾರದಲ್ಲಿ ಕೂರಿಸಿರೋದು ಕಾಂಗ್ರೆಸ್ ಪಕ್ಷವನ್ನ. ಇಲ್ಲಿ ಅಸಮಾಧಾನಗಳು, ಭಿನ್ನಾಭಿಪ್ರಾಯ ಇದೆ ಅಂದ್ರೆ ಅದು ತಳಮಟ್ಟದಿಂದಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಪಕ್ಷಕ್ಕೂ ಅದು ಡ್ಯಾಮೇಜ್ ಆಗಬಹುದು ಅನ್ನೋದು ಗೊತ್ತಿರೋದಕ್ಕೇನೆ ಇಷ್ಟು ಸಲೀಸಾಗಿ, ಬಹಳ ಅಚ್ಚುಕಟ್ಟಾಗಿ ಈ ಪರಿಸ್ಥಿತಿಯನ್ನ ನಿರ್ವಹಿಸಿದೆ ಹೈಕಮಾಂಡ್ ಅನ್ನೋದನ್ನ ಬಹಳ ಚೆನ್ನಾಗಿ ದೃಶ್ಯಗಳು ಹೇಳ್ತಾ ಇದೆ ಅಂತ. ಎನಿವೆ ಒಂದೇ ದೃಶ್ಯ ಇರಬಹುದು, ಇಬ್ಬರು ನಾಯಕರಿರಬಹುದು, ಭಾವನೆಗಳು ಒಂದೇ, ಪಕ್ಷ ಒಂದೇ, ಅಲ್ಲಿರುವಂತಹ ವಿಚಾರಗಳು, ಸಿದ್ಧಾಂತಗಳು ಒಂದೇ. ಹಾಗಾಗಿ ಅದ್ರ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆ ಮುಂದುವರಿಯುತ್ತೆ. ಕೆಲ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಇದೆ. ಈ ಸುದ್ದಿಗೋಷ್ಠಿಯತ್ತ ರಾಜ್ಯದ ಜನರ ಚಿತ್ತ ಇದೆ. ಕಾರಣ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡುವಂತಹ ವಿಚಾರಗಳು ಏನಿದೆ ಅಂತ. 18 ವರ್ಷ ಪಕ್ಷಕ್ಕಾಗಿ ದುಡಿದವರು, ಅಧಿಕಾರ ನಡೆಸಿದವರು, ಅವರ ಮಾತುಗಳು ಏನಿರುತ್ತೆ ಅನ್ನುವಂತಹ ಕುತೂಹಲ ಇದೆ.